ಮಹಿಳೆಯರ ಅಸ್ಮಿತಾ ಕಿಂಗ್ ಬಾಕ್ಸಿಂಗ್ ಲೀಗ್ 3 ಚಿನ್ನ 3 ಬೆಳ್ಳಿ 5 ಕಂಚಿನ ಪದಕ ಗೆದ್ದ ನಾಗ್ ಮಾರ್ಷಲ್ ಆರ್ಟ್ಸ್ ಅಕಾಡೆಮಿ ಕರಾಟೆ ಪಟುಗಳು. ಎಸ್ಆರ್ ಚಾಮರಾಜನಗರದ ಯಳಂದೂರಿನ ಶ್ರೀ ಮಹರ್ಷಿ ವಾಲ್ಮೀಕಿ ಭವನದಲ್ಲಿ ಕೇಂದ್ರ ಸರ್ಕಾರದ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾದ ಮಾನ್ಯತೆ ಪಡೆದ ಖೇಲೋ ಇಂಡಿಯಾ ವತಿಯಿಂದ ಇತ್ತೀಚೆಗೆ ನಡೆದ ಮಹಿಳೆಯರ 104ನೇ ಅಸ್ಮಿತಾ ಕಿಕ್ ಬಾಕ್ಸಿಂಗ್ ಲೀಗ್ನಲ್ಲಿ ಚಾಮರಾಜನಗರದ ನಾಗ್ ಮಾರ್ಷಲ್ ಆರ್ಟ್ಸ್ ಅಕಾಡೆಮಿ ಕರಾಟೆ ಪಟುಗಳು ಭಾಗವಹಿಸಿ ಉತ್ತಮ ಪ್ರದರ್ಶನ ನೀಡಿ ವಿಜೇತರಾಗಿ 3 ಚಿನ್ನದ ಪದಕ 3 ಬೆಳ್ಳಿ ಪದಕ 5 ಕಂಚಿನ ಪದಕ ಪಡೆದು ತಾಲೂಕಿಗೆ ಸಂಸ್ಥೆಗೆ ಕೀರ್ತಿ ತಂದಿದ್ದಾರೆ. ಕರಾಟೆ ಪಟುಗಳಾದ ಸಂಸ್ಕೃತಿ ಭೂಮಿಕಾ ಉಮ್ಮೆ ಅಮರ್ ಪ್ರಥಮ ಸ್ಥಾನ ಕರಾಟೆ ಪಟುಗಳಾದ ಸಂಸ್ಕೃತಿ ಭೂಮಿಕಾ ಉಮ್ಮೆ ಅಮರ್ ಪ್ರಥಮ ಸ್ಥಾನ ಪಡೆದಿದ್ದರೆ ಧ್ರುವಿಕ್ ಉದಾ ಜೈನ್ ಬಿಬಿ ಆರ್ಬಿಯಾ ದ್ವಿತೀಯ ಸ್ಥಾನ ಹಾಗೂ ದೀಕ್ಷಾ ಹಿಜಾ ಫಾತಿಮಾ ತಬ್ರೀನಾ ಬಾನು ಹಬೀಬಾ ಬಾನು ಜೈಬಾ ಬಾನು ತೃತೀಯ ಸ್ಥಾನ ಪಡೆದು ಚಿನ್ನದ ಪದಕ ಬೆಳ್ಳಿ ಪದಕ ಕಂಚಿನ ಪದಕವನ್ನು ತಮ್ಮ ಮುಡಿಗೇರಿಸಿಕೊಂಡು ಬೀಗಿದ್ದಾರೆ. ವಿಜೇತ ಕರಾಟೆ ಪಟುಗಳನ್ನು ಮುಖ್ಯ ಕರಾಟೆ ತರಬೇತುದಾರರು ಹಾಗೂ ವಕೀಲರಾದ ಸೆನ್ಸಾಯಿ ರಾಜೇಂದ್ರ, ತರಬೇತುದಾರರಾದ ಸೆನ್ಸಾಯಿಗಳಾದ ಯೋಗೇಶ್ ಅಬ್ದುಲ್ ಫೈಸಲ್ ಅಭಿನಂದಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಜುಂಡ ನಾಯಕ, ಪ್ರಜಾಪವ ಟಿವಿ, ಚಾಮರಾಜನಗರ. ದಿನಾಂಕ 7/12/2025 ಯಳಂದೂರಿನ ವಾಲ್ಮೀಕಿ ಭವನದಲ್ಲಿ 104ನೇ ಅಸ್ಮಿತಾ ಕಿಕ್ ಬಾಕ್ಸಿಂಗ್ ಲೀಗ್ 2025-26 ಒಂದು ಚಾಂಪಿಯನ್ಶಿಪ್ ನಡೀತು. ಆ ಚಾಂಪಿಯನ್ಶಿಪ್ಪಲ್ಲಿ ನಮ್ಮ ನಾಗ ಮಾರ್ಷಲ್ ಆರ್ಟ್ಸ್ ಅಕಾಡೆಮಿ ವತಿಯಿಂದ ಹೆಣ್ಮಕ್ಳಾದರೂ ಅಸ್ಮಿತಾ ಅಂದರೆ ಹೆಣ್ಣು ಮಕ್ಕಳು ಮಾತ್ರ ಈ ಗೇಮ್ ಇದ್ದದ್ದು. ಅದರಲ್ಲಿ ಭಾಗವಹಿಸಿ 3 ಚಿನ್ನದ ಪದಕವನ್ನು ಪಡೆದಿದ್ದಾರೆ, 1 ಬೆಳ್ಳಿ ಪದಕವನ್ನು ಪಡೆದಿದ್ದಾರೆ ಮತ್ತು 5 ಬ್ರಾಂಜ್ ಅಂದರೆ ಕಂಚಿನ ಪದಕವನ್ನು ಪಡೆದು ಒಳ್ಳೆ ಕ್ರಿಯೇಟಿವ್ ಫಾರ್ಮನ್ನು ಇದರಲ್ಲಿ ವಿಭಾಗದಲ್ಲಿ ಸ್ಥಾನವನ್ನು ಗಿಟ್ಟಿಸ್ಕೊಂಡಿದ್ದಾರೆ. ಇವರು ನಮ್ಮ ಸಂಸ್ಥೆಗೆ ಕೀರ್ತಿನ ತಂದಿದ್ದಾರೆ. ಹಾಗಾಗಿ ಇವರಿಗೆ ನಾನು ಅಭಿನಂದಿಸ್ತಿದ್ದೀನಿ. ಮುಂದೆ ಈ ರೀತಿ ಯಾವುದೇ ಚಾಂಪಿಯನ್ಶಿಪ್ ಬಂದರೂ ನಮ್ಮ ಸಂಸ್ಥೆಯ ಮಕ್ಕಳು ಮಾಡೋದ್ರಲ್ಲಿ ತುಂಬ ಚೆನ್ನಾಗಿ ಅದು ಒಳ್ಳೆಯ ಪ್ರದರ್ಶನ ಕೊಡ್ತಾ ಇದ್ದಾರೆ. ಹಾಗಾಗಿ ಪ್ರೋತ್ಸಾಹವನ್ನು ಸಿಗ್ತಾ ಇದೆ ಹೆಚ್ಚಿಗೆ. ಹಾಗೆ ನಾನು ಇವನ್ನೆಲ್ಲರೂ ಅಭಿನಂದಿಸ್ತೀನಿ. ಸರ್, ನಿಮ್ಮ ಹೆಸರು? ರಾಜೇಂದ್ರ ಅಂತ, ಮುಖ್ಯ ತರಬೇತುದಾರರು ನಾಗ ಮಾರ್ಷಲ್ ಆರ್ಟ್ಸ್ ಮತ್ತು ವಕೀಲರು.